ಋಷಭ ರಾಶಿಯವರಿಗೆ ಸಾಮಾನ್ಯವಾಗಿ ಡೈನಾಮಿಕ್ ನೇಚರ್ ಇರುತ್ತೆ, ಕ್ವಿಕ್ ಟು ರಿಯಾಕ್ಟ್ ನೇಚರ್ ಇರುತ್ತೆ, ಬೇಗ ತೀರ್ಮಾನ ಮಾಡುವಂತಹ ಗುಣ ಇರುತ್ತೆ. ಈಗ ಜನ್ಮದಲ್ಲಿ ಹೋದ ವರ್ಷ ಪೂರ್ತಿ ನಿಮಗೆ ಜನ್ಮದಲ್ಲಿ ಗುರು ಇತ್ತು. ಜನ್ಮದಲ್ಲಿ ಗುರು ಇದ್ದಾಗ ರಾಮ ವನವಾಸಕ್ಕೆ ಹೋದ ಅಂತ ಹೇಳ್ತೀವಿ. ಆ ರೀತಿ ನಿಮಗೆ ಓಡಾಟ ಹೆಚ್ಚಾಗಿತ್ತು, ಕೆಲಸಗಳು ಆಗ್ತಾ ಇರಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಒಂದು ಇದಿತ್ತು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿತ್ತು. ಈಗ ಮೇ ತಿಂಗಳಿಂದ 2ನೇ ಮನೆಗೆ ಗುರು ಹೋಗೋದ್ರಿಂದ ಮತ್ತೆ ಶನಿ ಕೂಡ 11ನೇ ಮನೆಗೆ ಬರ್ತಾನೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ ಅಂತ ಎಫರ್ಟ್ ಆಗದೆ ಇರಬೇಡಿ, ಮಿನಿಮಮ್ ಎಫರ್ಟ್ ಕೂಡ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗುತ್ತೆ. ಆದರೆ ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ರೆ ಸೂಪರ್ ಲೇಟಿವ್ ರಿಸಲ್ಟ್ ಸಿಗುತ್ತೆ. ಕೆಲಸ ಮಾಡುವಂತಹ ಜನರಿಗೆ, ಗಂಡಸರು ಹೆಂಗಸರಿಗೆ ಸ್ವಲ್ಪ ಎಲ್ಲರೂ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದು ಅಥವಾ ಎಲ್ಲೋ ದುಡ್ಡು ಹಳೇದು ನಾವು ಹಾಕಿದ್ವಿ ಅದು ಬಂದಿಲ್ಲ ಅನ್ನೋದು ಖಂಡಿತ ಬರುತ್ತೆ. 2ನೇ ಮನೆ ಅನ್ನೋದು ಧನಸ್ಥಾನ ಅಂತ ಹೇಳ್ತೀವಿ. ಧನಸ್ಥಾನದಲ್ಲಿ ಗುರು ಬರೋದ್ರಿಂದ ಒಳ್ಳೆ ಕಾರ್ಯಗಳಿಗೆ ದುಡ್ಡು ಖರ್ಚಾಗುತ್ತೆ, ದುಡ್ಡು ಬರುತ್ತೆ. ಈ ಒಡವೆ ಇದು ತಗೋಬೇಕು ಅದು ತಗೋಬೇಕು ಅಂತ ಇದ್ದವ್ರಿಗೆ ಕೂಡ ಚಿನ್ನದ ಬೆಲೆ ಹೆಚ್ಚಾದ್ರೂ ಕೂಡ ತಗೊಳ್ಳುವಂತಹ ಸಾಧ್ಯತೆ ಬರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಒಳ್ಳೆ ಫಲಿತಾಂಶಗಳು ಸಿಗುವಂತಹ ವರ್ಷವಾಗಿರುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ. ಸ್ವಲ್ಪ ವಯಸ್ಸಾದವರಿಗೆ ಮಗಳಿಗೆ ಮದುವೆ ಆಗಿಲ್ಲ ಅಂದವರು ಕೂಡ ಈ ವರ್ಷ ಖಂಡಿತ ಮದುವೆ, ಮನೆಯಲ್ಲಿ ಶುಭ ಕಾರ್ಯ ಪ್ರಯತ್ನಗಳಿಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತೀವಿ.